ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ಪುಳಿಯೋಗರೆ ಪೌಡರ್ ಯಾವ ರೀತಿ ಮಾಡೋದು ನೋಡ್ರಿ. ಇದು ತುಂಬಾ ಈಸಿಯಾಗಿ ನಾವು ಮನೇಲೆ ಮಾಡ್ಕೋಬಹುದು. ಬನ್ನಿ ಯಾವ ರೀತಿ ಅಂತ ನೋಡೋಣ. ನೋಡಿ, ನಾನು 1 ಬೌಲ್ ನಷ್ಟು ಕೊತ್ತಂಬರಿ ಕಾಳು ತಗೊಂಡಿದ್ದೀನಿ, 4 ಸ್ಪೂನು ಕಡಲೆಬೇಳೆ, 4 ಸ್ಪೂನು ಉದ್ದಿನ ಬೇಳೆ, 2 ಸ್ಪೂನು ಜೀರಿಗೆ, 1 ಬೌಲ್ ನಷ್ಟು ಕರಿಬೇವು ನಾನು ಒಣಗಿಸಿ ತಗೊಂಡಿದ್ದೀನಿ ಇಲ್ಲಿ. ನೋಡ್ರಿ, ಮತ್ತೆ ಅರ್ಧ 1 ಸ್ಪೂನು ಮೆಂತೆಕಾಳು ತಗೊಂಡಿದ್ದೀನಿ, ಅದು ಕೈಯಲ್ಲೇ ಇಟ್ಕೊಂಡಿದ್ದೀನಿ ನಾನು. 2 ಸ್ಪೂನು ಎಳ್ಳು ತಗೊಂಡಿದ್ದೀನಿ. ಒಂದ್ ಪ್ಯಾಕೆಟ್ ಖಾರ ಪುಡಿ ತಗೊಂಡಿನಿ, ಅದ್ರಲ್ಲಿ 4 ಸ್ಪೂನ್ ಮಾತ್ರ ನಾನು ಹಾಕೊಳ್ಳೋದು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ ಅರ್ಧ 1 ಸ್ಪೂನು ಹಿಂಗು. ನೋಡಿ, ನೆಕ್ಸ್ಟ್ ಇಲ್ಲಿ ನಾನು ಪ್ಯಾನಿಗೆ ಮೆಂತೆಕಾಳು, ಜೀರಿಗೆ, ಕೊತ್ತಂಬರಿ ಕಾಳನ್ನ ನಾನು ಹುರ್ಕೊಳ್ತಾ ಇದ್ದೀನಿ. ಯಾವ ರೀತಿ ಹುರ್ಕೋಬೇಕಂದ್ರೆ ಸ್ವಲ್ಪ ಫ್ರೈ, ಒಂಥರ ಘಮ ಘಮ ವಾಸನೆ ಬರುತ್ತೆ ಕಣ್ರಿ. ಅದ್ ಬರೋ ತನಕನು ನಾವು ಹುರ್ಕೋಬೇಕಾಗತ್ತೆ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಹುರ್ಕೋಬೇಕು. ಜಾಸ್ತಿ ಸೀಸ್ಬಾರ್ದು ಇದನ್ನ. ಯಾವುದೇ ಕಾರಣಕ್ಕೂ ಸೀಸ್ಬಾರ್ದು. ಸ್ವಲ್ಪ ಘಮ ಘಮ ಅನ್ನೋ ವಾಸನೆ ಬರುತ್ತಲ್ಲ, ನಾವು ಅವಾಗ್ಲೇ ಇದನ್ನ ನಾವು ಒಂದು ಪ್ಲೇಟಿಗೆ ತೆಗಿಯೋಣ. ಅಲ್ಲಿ ತನಕನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ. ನೋಡ್ರಿ, ಆಗಿದೆ. ಇದನ್ನ ಒಂದ್ ಪ್ಲೇಟಿಗೆ ನಾನು ತೆಗಿತಾ ಇದ್ದೀನಿ. ಇದು ಒಂದು ಮನೇಲೆ ನಾವು ಮಾಡಿಟ್ಕೊಂಡ್ರೆ ಯಾವಾಗಾದ್ರೂ ನಾವು ಪುಳಿಯೋಗರೆ ಮಾಡ್ಕೊಂಡ್ ತಿನ್ಬೋದು ಕಣ್ರಿ. ಅಷ್ಟು ಟೇಸ್ಟಿ ಇರುತ್ತೆ. ಸೇಮ್ ಹೋಟೆಲ್ ಸ್ಟೈಲ್ ಅಲ್ಲಿ ಯಾವ ರೀತಿ ಪುಳಿಯೋಗರೆ ಇರುತ್ತೆ ಅದೇ ರೀತಿನೇ ಆಗುತ್ತೆ ಕಣ್ರಿ. ನೆಕ್ಸ್ಟ್ ಕಡ್ಲೆಬೇಳೆ, ಉದ್ದಿನ ಬೇಳೆ ನೋಡ್ರಿ, ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಹುರ್ಕೊಳ್ಳೋಣ. ಇದು ಒಂದ್ ಸ್ವಲ್ಪ ಗೋಲ್ಡ್ ಕಲರ್ ಬರೋ ತನಕನು ನಾವು ಹುರ್ಕೊಳ್ಳೋಣ. ಇದು ಅಷ್ಟೇ, ಒಂದ್ ಸ್ವಲ್ಪ ಘಮ ಘಮ ವಾಸನೆ ಬರುತ್ತೆ ಕಣ್ರಿ. ಆವಾಗ ನಾವು ತೆಗಿಯೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ನಮ್ ಮಕ್ಳಂತೂ ಹೊರಗಡೆದು ಪುಳಿಯೋಗರೆ ಇಷ್ಟ ಪಡಲ್ಲ ಕಣ್ರಿ. ಅಮ್ಮ, ನೀನ್ ಮನೇಲೆ ಮಾಡು, ಅಷ್ಟು ತುಂಬಾನೇ ಚೆನ್ನಾಗಿರುತ್ತೆ ಪುಳಿಯೋಗರೆ ಪೌಡ್ರು. ಮನೇಲಿ ಹೊರಗಡೆಯಿಂದ ತಂದಿದ್ದು ಮಾಡಿದ್ರೆ ಅವ್ರು ತಿನ್ನಲ್ಲ ಕಣ್ರಿ. ನಾನ್ ಮನೇಲೆ ಇದು ಪುಳಿಯೋಗರೆ ಪೌಡ್ರು ಮಾಡ್ತೀನಿ. ಹಾಗಾಗಿ ನಮ್ ಮಕ್ಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಅದಕ್ಕೆ ನಿಮ್ಗೂ ಒಂದ್ಸಲ ಪೌಡ್ರು ಇದು ಯಾವ ರೀತಿ ಮಾಡೋದು ಪುಳಿಯೋಗರೆ ಪೌಡ್ರು ನಾನು ಅದಕ್ಕೆ ತೋರಿಸ್ತಾ ಇದ್ದೀನಿ. ನೋಡ್ರಿ, ಹುರ್ಕೊಂಡಾಯ್ತು. ಅದನ್ನ ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ. ನೆಕ್ಸ್ಟ್ ಎಳ್ಳು, ಇದು ಸೀಸ್ಬಾರ್ದು ಕಣ್ರಿ, ಬೇಗನೆ ತೆಗೆದ್ಬಿಡ್ಬೇಕು. ಯಾಕಂದ್ರೆ ಸೀದ್ಬಿಟ್ರೆ ಇದು ಸ್ವಲ್ಪ ಕಹಿ ಆಗುತ್ತೆ. ಹಾಗಾಗಿ ಬೇಗನೆ ನಾವು ತೆಗೆದ್ಬಿಡೋಣ. ಸಾಕು ಇಷ್ಟು. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸಾಕಿಷ್ಟೇ, ಸೀಸ್ಬಾರ್ದು. ಅದು ಸೀಸ್ಬಿಟ್ರೆ ಟೇಸ್ಟೇ ಹೋಗ್ಬಿಡುತ್ತೆ ಕಣ್ರಿ, ಒಂಥರ ಕಹಿ ತರ ಆಗುತ್ತೆ. ಸೀಸ್ಬಾರ್ದು. ನೋಡ್ರಿ, ಈ ರೀತಿ ಹಾಕೊಂಡಾಯ್ತು. ನೆಕ್ಸ್ಟ್ ಕರಿಬೇವು ಕೂಡ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಳ್ಳಂದ್ರಿ. ಲೋ ಫ್ಲೇಮ್ ಅಲ್ಲೇ ನಾವು ಬಿಸಿ ಮಾಡ್ಕೊಳ್ಳೋಣ. ಆಲ್ರೆಡಿ ನಾನು ಇದನ್ನ ಒಣಗಿಸಿರೋದೇ ತಗೊಂಡಿದೀನಿ ಕಣ್ರಿ. ಒಣಗಿರೋದೇ ತಗೋಬೇಕು ನಾವು ಪುಳಿಯೋಗರೆ ಮಾಡುವಾಗ, ಹಸಿದು ತಗೋಬಾರ್ದು. ನೋಡ್ರಿ, ಆಗಿದೆ. ನೋಡ್ರಿ, ಇದು ತಣ್ಣಗಾಗಕ್ಕೆ ಬಿಡ್ಬೇಕು. ತಣ್ಣಗಾದ ನಂತರ ನಾವು ಜಾರಲ್ಲಿ ಹಾಕೊಳ್ಳಂದ್ರಿ ಎಲ್ಲಾನು. ತಣ್ಣಗಾಗಿದ್ಮೇಲೆನೆ ನಾವು ರುಬ್ಕೋಬೇಕಾಗತ್ತೆ ಕಣ್ರಿ ಮಿಕ್ಸಿ ಜಾರಿಗೆ. ಬಿಸಿ ಬಿಸಿ ಇದ್ದಾಗ್ಲೇ ರುಬ್ಕೊಳಕ್ ಹೋಗ್ಬಾರ್ದು. ಒಂದು 1/4 ಗಂಟೆನಾರು ಬಿಡ್ಬೇಕು. ನೋಡ್ರಿ, ಒಂದ್ ಅರ್ಧ 1 ಸ್ಪೂನು ನಾನು ಹಿಂಗ್ ಹಾಕೊಳ್ತಾ ಇದೀನಿ. ನೆಕ್ಸ್ಟ್ ಖಾರ ಪುಡಿ ಒಂದ್ 4 ಸ್ಪೂನ್ ಹಾಕೊಳ್ತಾ ಇದೀನಿ. ನೀವು ನೋಡ್ಬಿಟ್ಟು ಹಾಕೊಳ್ಳಿ. ನಿಮ್ಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದ್ರೆ ಒಂದ್ ಸ್ಪೂನ್ ಜಾಸ್ತಿ ಹಾಕೊಳ್ಳಿ. ನಾನಿಲ್ಲಿ 4 ಸ್ಪೂನ್ ಮಾತ್ರ ಹಾಕೊಳ್ತಾ ಇದೀನಿ. ಕರೆಕ್ಟ್ ಆಗುತ್ತೆ ಇದು. ಮಕ್ಕಳು ಕೂಡ ತಿನ್ಬೋದು. ನೋಡಿ, ನಾನ್ ಮಾಡೋ ಅಳತೆಯಲ್ಲಿ ನೀವು ಕರೆಕ್ಟ್ ಆಗಿ ಅಳತೆ ಪ್ರಕಾರ ಪುಳಿಯೋಗರೆ ಮಾಡಿದ್ರಿ ಅಂದ್ರೆ ತುಂಬಾನೇ ಟೇಸ್ಟಿ ಇರುತ್ತೆ ಕಣ್ರಿ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು 1 ಸ್ಪೂನು ಮತ್ತೆ ಒಂದ್ ಸ್ವಲ್ಪ ಅರ್ಧಕ್ಕಿಂತ ಕಡಿಮೆ ಸಾಲ್ಟ್ ಹಾಕೊಳ್ತಾ ಇದೀನಿ. 1 ಸ್ಪೂನು ಮತ್ತೆ ಅರ್ಧಕ್ಕಿಂತ ಕಡಿಮೆ. ನೋಡಿ, ಸಾಕು, ಕರೆಕ್ಟ್ ಅಳತೆ ಆಗುತ್ತೆ. ಇದು ಪುಳಿಯೋಗರೆ ತುಂಬಾನೇ ಟೇಸ್ಟಿ ಇರುತ್ತೆ ಕಣ್ರಿ. ನಮ್ ಮನೇಲಿ ಎಲ್ರು ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇದನ್ನ ತರಿತರಿಯಾಗಿ ರುಬ್ಕೋಬೇಕು. ತರಿತರಿ ಅಂದ್ರೆ ಜಾಸ್ತಿ ತರಿತರಿಯಾಗಿ ಅಲ್ಲ, ಸ್ವಲ್ಪ ಮೀಡಿಯಂ ಆಗಿ. ನೋಡ್ರಿ, ನುಣ್ಣಗೆ ಆಗಿದೆ, ಸ್ವಲ್ಪ ತರಿತರಿ ಆಗಿದೆ. ನೋಡಿ, ಪುಳಿಯೋಗರೆ ಪೌಡ್ರು ರೆಡಿ ಆಯ್ತು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ನೋಡಿ, ಈ ಪುಳಿಯೋಗರೆನ ನಾವು ಒಂದು ಪ್ಲಾಸ್ಟಿಕ್ಕಿನ ಡಬ್ಬಿಯಲ್ಲಿ ಹಾಕೊಳ್ಳಂದ್ರಿ. ಹಾಕಿಟ್ಬಿಟ್ರೆ 1 ತಿಂಗಳ ತನಕನು ತಿನ್ಬೋದು ಕಣ್ರಿ. ತುಂಬಾನೇ ಚೆನ್ನಾಗಿರುತ್ತೆ. ಪುಳಿಯೋಗರೆ ತಿನ್ಬೇಕು ಅನಿಸ್ದಾಗೆಲ್ಲ ಸ್ವಲ್ಪ ಪ್ಯಾನ್ ಅಲ್ಲಿ ಎಣ್ಣೆ ಹಾಕ್ಬಿಟ್ಟು, ಸಾಸಿವೆ, ಜೀರಿಗೆ, ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು, ಕರಿಬೇವು, ಹುಣಸೆ ಹುಳಿ, ಹಿಂಗು, ಈ ಪೌಡರ್ನ ಹಾಕಿ ಅನ್ನಕ್ಕೆ ಕಲಸ್ಕೊಟ್ಬಿಟ್ರೆ ತಿನ್ಲಿಕ್ಕೆ ಸೂಪರ್ ಇರುತ್ತೆ ಕಣ್ರಿ. ತುಂಬಾನೇ ಚೆನ್ನಾಗಿರುತ್ತೆ ಕಣ್ರಿ, ಅಷ್ಟು ಚೆನ್ನಾಗಿರುತ್ತೆ ಇದು.
ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ. ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಸ್ನೇಹಿತರೆ. ಬಾಯ್.